ಸಂಬಂಧಪಟ್ಟಂತೆ ಮಾತುಕತೆ ಆಡ್ಲಿಕ್ಕೆ ಬಂದಿದ್ದೆ ಅಷ್ಟೇ. ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಆಗ್ತಿಲ್ಲ ಅಂತ. ಆದ್ರೆ ನಮಗೆ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ನ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವ ಬೆನ್ನಲ್ಲೇ ಬಂಡೆ ಬ್ಲಾಸ್ಟ್ ಆಗೋ ಹಂತಕ್ಕೆ ಹೋಗಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಇದಕ್ಕೆ ಕಾರಣ ಕೇಳಿದ್ರೆ ಅವರು ಎಐಸಿಸಿ ಪ್ರೆಸಿಡೆಂಟು, ನಾನು ಕೆಪಿಸಿಸಿ ಪ್ರೆಸಿಡೆಂಟು, ಪಕ್ಷದ ಚಟುವಟಿಕೆ ಕುರಿತಾಗಿ ಆಗಿರುತ್ತೆ ಮಾತುಕತೆ ಅನ್ನೋ ಸ್ವಾಭಾವಿಕ ಉತ್ತರ ಆಚೆ ಬರಬಹುದು. ಆದರೆ ಇಷ್ಟೆಲ್ಲ ಚಟುವಟಿಕೆಗಳು ಪಕ್ಷದ ಒಳಗಾಗ್ತಿರೋ ಸಂದರ್ಭದಲ್ಲಿ ಎಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೇವಲ ಒಂದು ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಮಾತ್ರ ಚರ್ಚೆ ಮಾಡಿರ್ತಾರಾ? ರಾಜ್ಯ ರಾಜಕೀಯದಲ್ಲಾಗ್ತಿರುವ ಬೆಳವಣಿಗೆಗಳು, ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಿರುವ ಘಟನೆಗಳು, ಇದರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಭೇಟಿ. ದಲಿತ ಸಿಎಂ ದಂಗಲ್ನಿಂದಾಗಿ ಡಿಕೆ ಶಿವಕುಮಾರ್ ಅವರು ಕೆರಳಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಹೋದರ ಡಿಕೆ ಸುರೇಶ್ ಏನೋ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಕೂಲ್ ಅಂಡ್ ಕಾಮ್ ಆಗಿ ಉತ್ತರ ಕೊಟ್ಬಿಟ್ರು. ಕನಕಪುರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ಲಿಕ್ಕೆ ಬಂದಿದ್ದೆ ಅಷ್ಟೇ. ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಆಗ್ತಿಲ್ಲ ಅಂತ. ಆದ್ರೆ ನಮಗೆ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ನ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವ ಬೆನ್ನಲ್ಲೇ ಬಂಡೆ ಬ್ಲಾಸ್ಟ್ ಆಗೋ ಹಂತಕ್ಕೆ ಹೋಗಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಇದಕ್ಕೆ ಕಾರಣ ಕೇಳಿದ್ರೆ ಅವರು ಎಐಸಿಸಿ ಪ್ರೆಸಿಡೆಂಟು, ನಾನು ಕೆಪಿಸಿಸಿ ಪ್ರೆಸಿಡೆಂಟು, ಪಕ್ಷದ ಚಟುವಟಿಕೆ ಕುರಿತಾಗಿ ಆಗಿರುತ್ತೆ ಮಾತುಕತೆ ಅನ್ನೋ ಸ್ವಾಭಾವಿಕ ಉತ್ತರ ಆಚೆ ಬರಬಹುದು. ಆದರೆ ಇಷ್ಟೆಲ್ಲ ಚಟುವಟಿಕೆಗಳು ಪಕ್ಷದ ಒಳಗಾಗ್ತಿರೋ ಸಂದರ್ಭದಲ್ಲಿ ಎಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೇವಲ ಒಂದು ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಮಾತ್ರ ಚರ್ಚೆ ಮಾಡಿರ್ತಾರಾ? ರಾಜ್ಯ ರಾಜಕೀಯದಲ್ಲಾಗ್ತಿರುವ ಬೆಳವಣಿಗೆಗಳು, ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಿರುವ ಘಟನೆಗಳು, ಇದರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಭೇಟಿ. ದಲಿತ ಸಿಎಂ ದಂಗಲ್ನಿಂದಾಗಿ ಡಿಕೆ ಶಿವಕುಮಾರ್ ಅವರು ಕೆರಳಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಹೋದರ ಡಿಕೆ ಸುರೇಶ್ ಏನೋ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಕೂಲ್ ಅಂಡ್ ಕಾಮ್ ಆಗಿ ಉತ್ತರ ಕೊಟ್ಬಿಟ್ರು. ಕನಕಪುರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ಲಿಕ್ಕೆ ಬಂದಿದ್ದೆ ಅಷ್ಟೇ. ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಆಗ್ತಿಲ್ಲ ಅಂತ. ಆದ್ರೆ ನಮಗೆ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ನ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವ ಬೆನ್ನಲ್ಲೇ ಬಂಡೆ ಬ್ಲಾಸ್ಟ್ ಆಗೋ ಹಂತಕ್ಕೆ ಹೋಗಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಇದಕ್ಕೆ ಕಾರಣ ಕೇಳಿದ್ರೆ ಅವರು ಎಐಸಿಸಿ ಪ್ರೆಸಿಡೆಂಟು, ನಾನು ಕೆಪಿಸಿಸಿ ಪ್ರೆಸಿಡೆಂಟು, ಪಕ್ಷದ ಚಟುವಟಿಕೆ ಕುರಿತಾಗಿ ಆಗಿರುತ್ತೆ ಮಾತುಕತೆ ಅನ್ನೋ ಸ್ವಾಭಾವಿಕ ಉತ್ತರ ಆಚೆ ಬರಬಹುದು. ಆದರೆ ಇಷ್ಟೆಲ್ಲ ಚಟುವಟಿಕೆಗಳು ಪಕ್ಷದ ಒಳಗಾಗ್ತಿರೋ ಸಂದರ್ಭದಲ್ಲಿ ಎಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೇವಲ ಒಂದು ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಮಾತ್ರ ಚರ್ಚೆ ಮಾಡಿರ್ತಾರಾ? ರಾಜ್ಯ ರಾಜಕೀಯದಲ್ಲಾಗ್ತಿರುವ ಬೆಳವಣಿಗೆಗಳು, ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಿರುವ ಘಟನೆಗಳು, ಇದರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಭೇಟಿ. ದಲಿತ ಸಿಎಂ ದಂಗಲ್ನಿಂದಾಗಿ ಡಿಕೆ ಶಿವಕುಮಾರ್ ಅವರು ಕೆರಳಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಹೋದರ ಡಿಕೆ ಸುರೇಶ್ ಏನೋ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಕೂಲ್ ಅಂಡ್ ಕಾಮ್ ಆಗಿ ಉತ್ತರ ಕೊಟ್ಬಿಟ್ರು. ಕನಕಪುರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ಲಿಕ್ಕೆ ಬಂದಿದ್ದೆ ಅಷ್ಟೇ. ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಆಗ್ತಿಲ್ಲ ಅಂತ. ಆದ್ರೆ ನಮಗೆ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ನ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವ ಬೆನ್ನಲ್ಲೇ ಬಂಡೆ ಬ್ಲಾಸ್ಟ್ ಆಗೋ ಹಂತಕ್ಕೆ ಹೋಗಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಇದಕ್ಕೆ ಕಾರಣ ಕೇಳಿದ್ರೆ ಅವರು ಎಐಸಿಸಿ ಪ್ರೆಸಿಡೆಂಟು, ನಾನು ಕೆಪಿಸಿಸಿ ಪ್ರೆಸಿಡೆಂಟು, ಪಕ್ಷದ ಚಟುವಟಿಕೆ ಕುರಿತಾಗಿ ಆಗಿರುತ್ತೆ ಮಾತುಕತೆ ಅನ್ನೋ ಸ್ವಾಭಾವಿಕ ಉತ್ತರ ಆಚೆ ಬರಬಹುದು. ಆದರೆ ಇಷ್ಟೆಲ್ಲ ಚಟುವಟಿಕೆಗಳು ಪಕ್ಷದ ಒಳಗಾಗ್ತಿರೋ ಸಂದರ್ಭದಲ್ಲಿ ಎಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೇವಲ ಒಂದು ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಮಾತ್ರ ಚರ್ಚೆ ಮಾಡಿರ್ತಾರಾ? ರಾಜ್ಯ ರಾಜಕೀಯದಲ್ಲಾಗ್ತಿರುವ ಬೆಳವಣಿಗೆಗಳು, ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಿರುವ ಘಟನೆಗಳು,
ಇದರ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರೋಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಭೇಟಿ. ದಲಿತ ಸಿಎಂ ದಂಗಲ್ನಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆರಳಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಹೋದರ ಡಿ.ಕೆ. ಸುರೇಶ್ ಏನೋ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಕೂಲ್ ಅಂಡ್ ಕಾಮ್ ಆಗಿ ಉತ್ತರ ಕೊಟ್ಬಿಟ್ರು. ಕನಕಪುರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ಲಿಕ್ಕೆ ಬಂದಿದ್ದೆ ಅಷ್ಟೇ, ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಆಗ್ತಿಲ್ಲ ಅಂತ. ಆದ್ರೆ ನಮಗ್ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ನ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವ ಬೆನ್ನಲ್ಲೇ ಬಂಡೆ ಬ್ಲಾಸ್ಟ್ ಆಗೋ ಹಂತಕ್ಕೆ ಹೋಗಿದೆಯಂತ. ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ಇದಕ್ಕೆ ಕಾರಣ ಕೇಳಿದ್ರೆ ಅವರು ಎಐಸಿಸಿ ಪ್ರೆಸಿಡೆಂಟು, ನಾನು ಕೆಪಿಸಿಸಿ ಪ್ರೆಸಿಡೆಂಟು, ಪಕ್ಷದ ಚಟುವಟಿಕೆ ಕುರಿತಾಗಿ ಆಗಿರುತ್ತೆ ಮಾತುಕತೆ ಅನ್ನೋ ಸ್ವಾಭಾವಿಕ ಉತ್ತರ ಆಚೆ ಬರಬಹುದು. ಆದರೆ ಇಷ್ಟೆಲ್ಲ ಚಟುವಟಿಕೆಗಳು ಪಕ್ಷದ ಒಳಗಾಗ್ತಿರೋ ಸಂದರ್ಭದಲ್ಲಿ ಎಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೇವಲ ಒಂದು ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಮಾತ್ರ ಚರ್ಚೆ ಮಾಡಿರ್ತಾರಾ? ರಾಜ್ಯ ರಾಜಕೀಯದಲ್ಲಾಗ್ತಿರುವ ಬೆಳವಣಿಗೆಗಳು, ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಿರುವ ಘಟನೆಗಳು, ಇದರ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರೋಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಭೇಟಿ. ದಲಿತ ಸಿಎಂ ದಂಗಲ್ನಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆರಳಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಹೋದರ ಡಿ.ಕೆ. ಸುರೇಶ್ ಏನೋ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಕೂಲ್ ಅಂಡ್ ಕಾಮ್ ಆಗಿ ಉತ್ತರ ಕೊಟ್ಬಿಟ್ರು. ಕನಕಪುರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ಲಿಕ್ಕೆ ಬಂದಿದ್ದೆ ಅಷ್ಟೇ, ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಆಗ್ತಿಲ್ಲ ಅಂತ. ಆದ್ರೆ ನಮಗ್ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ನ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವ ಬೆನ್ನಲ್ಲೇ ಬಂಡೆ ಬ್ಲಾಸ್ಟ್ ಆಗೋ ಹಂತಕ್ಕೆ ಹೋಗಿದೆಯಂತ. ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ಇದಕ್ಕೆ ಕಾರಣ ಕೇಳಿದ್ರೆ ಅವರು ಎಐಸಿಸಿ ಪ್ರೆಸಿಡೆಂಟು, ನಾನು ಕೆಪಿಸಿಸಿ ಪ್ರೆಸಿಡೆಂಟು, ಪಕ್ಷದ ಚಟುವಟಿಕೆ ಕುರಿತಾಗಿ ಆಗಿರುತ್ತೆ ಮಾತುಕತೆ ಅನ್ನೋ ಸ್ವಾಭಾವಿಕ ಉತ್ತರ ಆಚೆ ಬರಬಹುದು. ಆದರೆ ಇಷ್ಟೆಲ್ಲ ಚಟುವಟಿಕೆಗಳು ಪಕ್ಷದ ಒಳಗಾಗ್ತಿರೋ ಸಂದರ್ಭದಲ್ಲಿ ಎಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೇವಲ ಒಂದು ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಮಾತ್ರ ಚರ್ಚೆ ಮಾಡಿರ್ತಾರಾ? ರಾಜ್ಯ ರಾಜಕೀಯದಲ್ಲಾಗ್ತಿರುವ ಬೆಳವಣಿಗೆಗಳು, ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಿರುವ ಘಟನೆಗಳು, ಇದರ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರೋಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಭೇಟಿ. ದಲಿತ ಸಿಎಂ ದಂಗಲ್ನಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆರಳಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಹೋದರ ಡಿ.ಕೆ. ಸುರೇಶ್ ಏನೋ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಕೂಲ್ ಅಂಡ್ ಕಾಮ್ ಆಗಿ ಉತ್ತರ ಕೊಟ್ಬಿಟ್ರು. ಕನಕಪುರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ಲಿಕ್ಕೆ ಬಂದಿದ್ದೆ ಅಷ್ಟೇ, ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಆಗ್ತಿಲ್ಲ ಅಂತ. ಆದ್ರೆ ನಮಗ್ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ನ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವ ಬೆನ್ನಲ್ಲೇ ಬಂಡೆ ಬ್ಲಾಸ್ಟ್ ಆಗೋ ಹಂತಕ್ಕೆ ಹೋಗಿದೆಯಂತ. ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರೋಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಭೇಟಿ. ದಲಿತ ಸಿಎಂ ದಂಗಲ್ನಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆರಳಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಹೋದರ ಡಿ.ಕೆ. ಸುರೇಶ್ ಏನೋ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಕೂಲ್ ಅಂಡ್ ಕಾಮ್ ಆಗಿ ಉತ್ತರ ಕೊಟ್ಬಿಟ್ರು. ಕನಕಪುರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡ್ಲಿಕ್ಕೆ ಬಂದಿದ್ದೆ ಅಷ್ಟೇ, ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಯಾವುದೇ ಚಟುವಟಿಕೆ ಆಗ್ತಿಲ್ಲ ಅಂತ. ಆದ್ರೆ ನಮಗ್ ಸಿಕ್ಕಿರೋ ಮಾಹಿತಿ ಕಾಂಗ್ರೆಸ್ನ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿರುವ ಬೆನ್ನಲ್ಲೇ ಬಂಡೆ ಬ್ಲಾಸ್ಟ್ ಆಗೋ ಹಂತಕ್ಕೆ ಹೋಗಿದೆಯಂತ. ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿ.ಕೆ. ಶಿವಕುಮಾರ್. ಇದಕ್ಕೆ ಕಾರಣ ಕೇಳಿದ್ರೆ ಅವರು ಎಐಸಿಸಿ ಪ್ರೆಸಿಡೆಂಟು, ನಾನು ಕೆಪಿಸಿಸಿ ಪ್ರೆಸಿಡೆಂಟು, ಪಕ್ಷದ ಚಟುವಟಿಕೆ ಕುರಿತಾಗಿ ಆಗಿರುತ್ತೆ ಮಾತುಕತೆ ಅನ್ನೋ ಸ್ವಾಭಾವಿಕ ಉತ್ತರ ಆಚೆ ಬರಬಹುದು. ಆದರೆ ಇಷ್ಟೆಲ್ಲ ಚಟುವಟಿಕೆಗಳು ಪಕ್ಷದ ಒಳಗಾಗ್ತಿರೋ ಸಂದರ್ಭದಲ್ಲಿ ಎಐಸಿಸಿ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೇವಲ ಒಂದು ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ಮಾತ್ರ ಚರ್ಚೆ ಮಾಡಿರ್ತಾರಾ? ರಾಜ್ಯ ರಾಜಕೀಯದಲ್ಲಾಗ್ತಿರುವ ಬೆಳವಣಿಗೆಗಳು, ಸತೀಶ್ ಜಾರಕಿಹೊಳಿ ಅವರ ಸುತ್ತ ಆಗ್ತಿರುವ ಘಟನೆಗಳು, ಇದರ ಕುರಿತಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರೋಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಈ ಇಬ್ಬರು ನಾಯಕರ ಭೇಟಿ. ದಲಿತ ಸಿಎಂ ದಂಗಲ್ನಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆರಳಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ.